ಹಾಯ್ ಹಲೋ ನಮಸ್ಕಾರ. ಹಾಯ್ ಫ್ರೆಂಡ್ಸ್, ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮೊನ್ನೆ ಕೆಸೆಟ್ ಎಕನಾಮಿಕ್ಸ್ ಕ್ಲಾಸಸ್ನಲ್ಲಿ ಕ್ವಶನ್ ಪೇಪರ್ 2ರಲ್ಲಿ 50 ಕ್ವಶನ್ ಅಷ್ಟಾಗಿದ್ದು ಫ್ರೆಂಡ್ಸ್. ಮುಂದುವರೆದ ವಿಡಿಯೋದಲ್ಲಿ ಹೇಳ್ತನ ಹೇಳಿ ಫ್ರೆಂಡ್ಸ್. 51 ಗಣಿತದಲ್ಲಿ ಕಂಡುಬರುವ ಕ್ರಿಯಾತ್ಮಕ ಸಂಬಂಧಗಳನ್ನು ಹೀಗೆ ಕರೆಯಲಾಗುತ್ತದೆ. ಫಸ್ಟ್ ಒನ್ ಸಿದ್ಧಾಂತ, ಸೆಕೆಂಡ್ ಒನ್ ಪರಿಕಲ್ಪನೆ, ಥರ್ಡ್ ಒನ್ ಕ್ರಿಯೆ, ಫೋರ್ತ್ ಒನ್ ಸಂಕೇತ. ಇದರಲ್ಲಿ ಕಂಡುಬರುವ ಉತ್ತರ ಥರ್ಡ್ ಒನ್ ಕ್ರಿಯೆ. 52 ಘನವೊಂದರಲ್ಲಿರುವ ವಸ್ತುಗಳನ್ನು ಹೀಗೆಂದು ಕರೆಯಲಾಗುತ್ತದೆ. ಫಸ್ಟ್ ಒನ್ ಘನಾಂಶ, ಸೆಕೆಂಡ್ ಒನ್ ವಸ್ತುಗಳ ಮೌಲ್ಯ, ಥರ್ಡ್ ಒನ್ ಕಲ್ಪನೆ, ಫೋರ್ತ್ ಒನ್ ಸಂಖ್ಯೆಗಳು. ಘನವೊಂದರಲ್ಲಿರುವ ವಸ್ತುಗಳನ್ನು ಹೀಗೆ ಕರೆಯಲಾಗುತ್ತದೆ. ಘನವೊಂದರಲ್ಲಿರುವ ವಸ್ತುಗಳನ್ನು ಘನಾಂಶ ಎಂದು ಕರೆಯಲಾಗುತ್ತದೆ. ಫಸ್ಟ್ ಒನ್ ಆನ್ಸರ್ ಸರಿಯಾಗಿದೆ. 51 ಫ್ರೆಂಡ್ಸ್, ಸ್ಪರ್ಧಾತ್ಮಕ ಸಂಸ್ಥೆಗೆ ದೀರ್ಘಾವಧಿ ಸಾಮಾನ್ಯ ಬೆಲೆ ಹೀಗೆ ಇರುತ್ತದೆ. ಫಸ್ಟ್ ಒನ್ ಉತ್ಪಾದನೆಯ ಸಮಾನ ಎಸಿ ಮತ್ತು ಎಎಂಸಿ. ಸೆಕೆಂಡ್ ಒನ್ ಉತ್ಪಾದನೆಯ ಸಮಾನ ಎಂಸಿ ಮಾತ್ರ. ಥರ್ಡ್ ಒನ್ ಉತ್ಪಾದನೆಯ ಸಮಾನ ಎಸಿ ಮಾತ್ರ. ಫೋರ್ತ್ ಒನ್ ಉತ್ಪಾದನೆಯ ಸಮಾನ ಟಿಸಿ ಮಾತ್ರ. ಇದರಲ್ಲಿ ಸರಿಯಾದ ಉತ್ತರ ನಂಬರ್ 1 ಉತ್ಪಾದನೆಯ ಸಮಾನ ಎಸಿ ಮತ್ತು ಎಂಸಿ. ಸ್ಪರ್ಧಾತ್ಮಕ ಸಂಸ್ಥೆಗೆ ದೀರ್ಘಾವಧಿ ಸಾಮಾನ್ಯ ಬೆಲೆ ಉತ್ಪಾದನೆಯ ಸಮಾನ ಎಸಿ ಮತ್ತು ಎಂಸಿ ಇರುತ್ತದೆ. 54 ಇನ್ಪುಟ್ನಲ್ಲಿ ಬದಲಾವಣೆಯೊಂದಿಗೆ ಉತ್ಪಾದನೆಯಲ್ಲಿನ ಬದಲಾವಣೆಯ ದರ ಡಿಫ್ರೆನ್ಷಿಯಲ್ ಕ್ಯಾಲ್ಕುಲೇಷನ್ನಲ್ಲಿ ಸಮೀಕರಣ ಒದಗಿಸಿದೆ. ಇದರಲ್ಲಿ ಎರಡನೇ ಉತ್ತರ ಸರಿಯಾಗಿದೆ. 55 ಕೊಟ್ಟಿರುವ ಸಮೀಕರಣದಲ್ಲಿ ಅಜ್ಞಾನದ ಮೊದಲ ಘಾತವನ್ನು ಹೊಂದಿದಾಗ ಅದನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಫಸ್ಟ್ ಒನ್ ಸಮೀಕರಣ, ಸೆಕೆಂಡ್ ಒನ್ ಕ್ವಾಡ್ರಾಟಿಕ್ ಸಮೀಕರಣ, ಥರ್ಡ್ ಒನ್ ಅರೇಖಿಯ ಸಮೀಕರಣ, ಫೋರ್ತ್ ಒನ್ ರೇಖೀಯ ಸಮೀಕರಣ. ಕೊಟ್ಟಿರುವ ಸಮೀಕರಣದಲ್ಲಿ ಅಜ್ಞಾತ ಮೊದಲ ಘಾತಾಂಕ ಹೊಂದಿದಾಗ ಅದನ್ನು ರೇಖೀಯ ಸಮೀಕರಣ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ ಒನ್ 56 ಈ ಕೆಳಕಂಡವುಗಳಲ್ಲಿ ಕೊಟ್ಟಿರುವ ಮಾತೃಕೆಗಳನ್ನು ಪರಿವರ್ತಿಸಿ ಮಾತೃಕೆಗಳನ್ನು ಯಾವುವು? ಇದರಲ್ಲಿ ಕೆಸೆಟ್ ಕಿಯ ಉತ್ತರದಲ್ಲಿ 1 ಮತ್ತು 2 ಸರಿಯಾದ ಉತ್ತರವನ್ನು ನೀಡಲಾಗಿದೆ. 57 ಇನ್ಪುಟ್ ಔಟ್ಪುಟ್ ವಿಶ್ಲೇಷಣೆಯ ತಂತ್ರವನ್ನು ಯಾರು ಕಂಡುಹಿಡಿದರು? ಫಸ್ಟ್ ಒನ್ ಆಡಮ್ ಸ್ಮಿತ್, ಸೆಕೆಂಡ್ ವ್ಯಾಸಿಲಿ ಲಿಯೊಂಟಿಫ್, ಥರ್ಡ್ ಒನ್ ಜಾನ್ ರಾಬಿನ್ಸನ್, ಫೋರ್ತ್ ಡೇವಿಡ್ ರಿಕಾರ್ಡೋ. ಇನ್ಪುಟ್ ಔಟ್ಪುಟ್ ಅಲ್ಲಿ ವಿಶ್ಲೇಷಣೆ ತಂತ್ರವನ್ನು ಯಾರು ಕಂಡುಹಿಡಿದ್ದಾರೆ ಅಂದರೆ ವ್ಯಾಸಿಲಿ ಲಿಯೊಂಟಿಫ್ ಅವರು ಕಂಡುಹಿಡಿದರು. 58 ಕೆಳಕಂಡವುಗಳಲ್ಲಿ ಯಾವುದು ಎಲ್ಪಿಪಿಯ ಋಣಾತ್ಮಕವಲ್ಲದ ನಿಬಂಧನೆಗಳನ್ನು ಪ್ರತಿನಿಧಿಸುತ್ತವೆ? 58 ಆನ್ಸರ್ 2. 59 ಗಣಿತಶಾಸ್ತ್ರಕ್ಕೆ ಅರ್ಥಶಾಸ್ತ್ರಜ್ಞರು ಕೊಡುಗೆ ಕ್ಷೇತ್ರದೊಂದಿಗೆ ಅವರನ್ನು ಹೊಂದಿಸಿ ಬರೆಯಿರಿ. ಪಟ್ಟಿ 1 ಮತ್ತು ಪಟ್ಟಿ 2. ಎ ಸ್ಕಲ್ಸ್ಕಿ, ಬಿ ಆರೋ, ಸಿ ಲಿಯೊಂಟಿಫ್, ಡಿ ಡಾಟ್ಸಿರ್, ಡಿ ಡಾಟಿಜಂಗ್. ಪಟ್ಟಿ 2 ರಲ್ಲಿ ಬರುವ ಫಸ್ಟ್ ಒನ್ ಸರಳ ರೇಖಾತ್ಮಕ ತಂತ್ರ, ಸೆಕೆಂಡ್ ಒನ್ ಇನ್ಪುಟ್ ಔಟ್ಪುಟ್ ವಿಶ್ಲೇಷಣೆ, ಥರ್ಡ್ ಒನ್ ಗ್ರಾಹಕರ ವರ್ತನೆ ವಿಶ್ಲೇಷಣೆ, ಫೋರ್ತ್ ಒನ್ CES ಉತ್ಪನ್ನ. ಇದರಲ್ಲಿ ಸ್ಕಲ್ಸ್ಕಿ ಅವರು ಗ್ರಾಹಕರ ವರ್ತನೆ ವಿಶ್ಲೇಷಣೆ, ಆರೋ ಅವರು CES ಉತ್ಪನ್ನ, ಲಿಯೊಂಟಿಫ್ ರವರು ಇನ್ಪುಟ್ ಔಟ್ಪುಟ್ ವಿಶ್ಲೇಷಣೆ, ಡಾಟಿಜಂಗ್ ಸರಳ ರೇಖಾತ್ಮಕ ತಂತ್ರ. ಎರಡನೇ ಉತ್ತರ ಸರಿಯಾಗಿದೆ.
60. ಹೇಳಿಕೆಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ಮತ್ತು ಸರಿಯಾದ ಉತ್ತರಗಳನ್ನು ಆರಿಸಿ. ಎ, ಬಿ ಮತ್ತು ಸಿ ಮೂರು ಅನಿಯಂತ್ರಿತ ಘನಗಳಾಗಿವೆ ಮತ್ತು ಯು ಸಾರ್ವಜನಿಕ ಘನವಾಗಿದೆ. ಸಮರ್ಥನೆ ಎ ಯು - ಬಿ ಆಗಿದ್ದರೆ ಆಗ n ಬ್ರಾಕೆಟ್ ಎ ಬ್ರಾಕೆಟ್ ಕ್ಲೋಸ್ n ಮತ್ತು ಯು - n ಬ್ರಾಕೆಟ್ ಬಿ. ಕಾರಣ ಆರ್ ಮತ್ತು ಸಿ ಬಿ - ಎ ಆಗಿದ್ದರೆ ಆಗ n ಬ್ರಾಕೆಟ್ ಸಿ ಬ್ರಾಕೆಟ್ ಕ್ಲೋಸ್ n ಬ್ರಾಕೆಟ್ ಬಿ - n ಬ್ರಾಕೆಟ್ ಎ. 1. ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಮತ್ತು ಆರ್ ಇದು ಎ ಯು ಸರಿಯಾದ ವಿವರಣೆಯಾಗಿದೆ. ಸೆಕೆಂಡ್ ಒನ್, ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಆದರೆ ಆರ್ ಇದು ಎ ಯು ಸರಿಯಾದ ವಿವರಣೆಯಲ್ಲ. 3. ಎ ಸರಿಯಾಗಿದೆ ಆದರೆ ಆರ್ ತಪ್ಪಾಗಿದೆ. ಫೋರ್ತ್ ಒನ್, ಎ ತಪ್ಪಾಗಿದೆ ಆದರೆ ಆರ್ ಸರಿಯಾಗಿದೆ. ಥರ್ಡ್ ಒನ್, ಎ ಸರಿಯಾಗಿದೆ ಆದರೆ ಆರ್ ತಪ್ಪಾಗಿದೆ. ಈ ಉತ್ತರ ಸರಿಯಾಗಿದೆ. 61. ಕೆಳಗಿನ ಹೇಳಿಕೆಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ. ಪ್ರತಿಪಾದನೆ ಎ. ಸಂದಾಯ ಬಾಕಿ ಚಾಲ್ತಿ ಖಾತೆಯ ಸರಕು ಮತ್ತು ಸೇವೆಗಳ ವ್ಯಾಪಾರವನ್ನು ಒಳಗೊಂಡಿರುತ್ತದೆ. ಕಾರಣ ಆರ್. ಬಂಡವಾಳ ಖಾತೆಯ ದೇಶಗಳ ನಡುವಿನ ವರ್ಗಾವಣೆ ಪಾವತಿಗಳನ್ನು ಒಳಗೊಂಡಿರುತ್ತದೆ. ಆಯ್ಕೆಗಳು ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಮತ್ತು ಆರು ಎಯ ಸರಿಯಾದ ವಿವರಣೆಯಾಗಿದೆ. 2. ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಆದರೆ ಆರ್ ಎ ಯು ಸರಿಯಾದ ವಿವರಣೆಯಲ್ಲ. ಥರ್ಡ್ ನಂಬರ್, ಎ ಯು ಸರಿಯಾಗಿದೆ ಆದರೆ ಆರ್ ಸರಿಯಾಗಿಲ್ಲ. ಫೋರ್ತ್ ಒನ್, ಆರ್ ಸರಿಯಾಗಿದೆ ಆದರೆ ಎ ಯು ಸರಿಯಾಗಿಲ್ಲ. ಉತ್ತರ ಎ ಸರಿಯಾಗಿದೆ ಆದರೆ ಆರ್ ಸರಿಯಾಗಿಲ್ಲ. 62. ರಿಗ್ರೆಷನ್ ವಿಶ್ಲೇಷಣೆ ಗುಣಾತ್ಮಕ ವೇರಿಯೇಬಲ್ ಎಂ ಪ್ರಭೇದಗಳನ್ನು ಹೊಂದಿದ್ದರೆ ಆಗ ಫಸ್ಟ್ ಒನ್, m-1 ನಾಮಮಾತ್ರ ಚರಕಗಳು ಮಾತ್ರ. ಸೆಕೆಂಡ್ ಒನ್, m+1 ನಾಮಮಾತ್ರ ಚರಕಗಳು ಮಾತ್ರ. ಥರ್ಡ್ ಒನ್, 2m ನಾಮಮಾತ್ರದ ಚರಕಗಳು ಮಾತ್ರ. ಫೋರ್ತ್ ಒನ್, m ನಾಮಮಾತ್ರ ಚರಕಗಳು. ಇದರಲ್ಲಿ ಉತ್ತರ m-1 ನಾಮಮಾತ್ರ ಚರಕಗಳು ಮಾತ್ರ ಸರಿಯಾಗಿದೆ. 63. ಪರಿಪೂರ್ಣ ಪೈಪೋಟಿ ಸ್ಪರ್ಧೆಯು ಯಾವಾಗ ಉಂಟಾಗುತ್ತದೆ? ಫಸ್ಟ್ ಒನ್, ಅಪರಿಪೂರ್ಣ ಪೈಪೋಟಿ ಸ್ಪರ್ಧೆಗಳಿದ್ದಾಗ. ಸೆಕೆಂಡ್ ಒನ್, ಮಾರುಕಟ್ಟೆಯಲ್ಲಿ ವಿವರಿಸಲಾಗದ ಅಪೂರ್ಣತೆಗಳಿದ್ದಾಗ. ಥರ್ಡ್ ಒನ್, ಸ್ಪರ್ಧೆ ಇರದಿದ್ದಾಗ. ಫೋರ್ತ್ ಒನ್, ಉತ್ಪನ್ನದ ವ್ಯತ್ಯಾಸ ಗ್ರಾಹಕರಿಗೆ ತಿಳುವಳಿಕೆ ಇಲ್ಲದಿರುವುದು ಮತ್ತು ದೂರ ಮತ್ತು ಸಾರಿಗೆ ವೆಚ್ಚಗಳನ್ನು ಸ್ಪರ್ಧಾತ್ಮಕವಾಗಿ ಮಾರುಕಟ್ಟೆಯ ಅಪರಿಪೂರ್ಣತೆಗಳಿಗೆ ಕಾರಣವಾಗಿರುತ್ತವೆ. ಇದರಲ್ಲಿ ಉತ್ತರ 4. ಉತ್ಪನ್ನದ ವ್ಯತ್ಯಾಸ ಗ್ರಾಹಕರಿಗೆ ತಿಳುವಳಿಕೆ ಇಲ್ಲದಿರುವುದು, ದೂರ ಮತ್ತು ಸಾರಿಗೆ ವೆಚ್ಚಗಳ ಸ್ಪರ್ಧಾತ್ಮಕ ಮಾರುಕಟ್ಟೆಯಲ್ಲಿ ಅಪೂರ್ಣತೆಗಳಿಗೆ ಕಾರಣವಾಗುತ್ತದೆ. ಇದು ಉತ್ತರ 4ನೇ ಉತ್ತರ ಸರಿಯಾಗಿದೆ. 64. ಹೊಂದಿಕೊಳ್ಳುವ ವಿನಿಮಯ ದರಗಳ ಅಡಿಯಲ್ಲಿ ಸಂದಾಯ ಬಾಕಿಯನ್ನು ಇದರ ಮೂಲಕ ಸರಿಪಡಿಸಿಕೊಳ್ಳುತ್ತದೆ. ಫಸ್ಟ್ ಒನ್, ಅಪಮೌಲ್ಯೀಕರಣ. ಸೆಕೆಂಡ್ ಒನ್, ವಿನಿಮಯ ದರ ಕುಗ್ಗುವಿಕೆ. ಥರ್ಡ್ ಒನ್, ನೇರ ನಿಯಂತ್ರಣ. ಫೋರ್ತ್ ಒನ್, ಟ್ಯಾನ್ಲೇಷನ್. ಉತ್ತರ ವಿನಿಮಯ ದರ ಕುಗ್ಗುವಿಕೆ. ಹೊಂದಿಕೊಳ್ಳುವ ವಿನಿಮಯ ದರಗಳನ್ನು ಅಡಿಯಲ್ಲಿ ಸಂದಾಯ ಬಾಕಿ ಇದರ ಮೂಲ ಸರಿಪಡಿಸಲಾಗುತ್ತದೆ. ವಿವಿಧ ದರಗಳ ಕುಗ್ಗುವಿಕೆ ಸರಿಪಡಿಸಲಾಗುತ್ತದೆ. ಸೆಕೆಂಡ್ ಆನ್ಸರ್ ಸರಿಯಾಗಿದೆ. ನಿರ್ವಹಿಸಲಾಗದ ಚರಕ ವಿನಿಮಯ ದರ ವ್ಯವಸ್ಥೆಯ ಅಡಿಯಲ್ಲಿ ರಾಷ್ಟ್ರಗಳ ವಿತ್ತೀಯ ಅಧಿಕಾರಿಗಳು ವಿದೇಶಿ ವಿನಿಮಯ ಮಾರುಕಟ್ಟೆಗಳಲ್ಲಿ ಇದಕ್ಕಾಗಿ ಮಧ್ಯ ಪ್ರವೇಶಿಸುತ್ತಾರೆ. 1. ವಿನಿಮಯ ದರಗಳಲ್ಲಿ ಅಲ್ಪಾವಧಿ ಏರಿಳಿತಗಳನ್ನು ಸುಗಮಗೊಳಿಸಲು.
ಸೆಕೆಂಡ್ ಒನ್, ವಿನಿಮಯ ದರಗಳಲ್ಲಿ ದೀರ್ಘಾವಧಿಯ ಏರಿಳಿತಗಳನ್ನು ಸುಗಮಗೊಳಿಸಲು. ಥರ್ಡ್ ಒನ್, ವಿನಿಮಯ ದರಗಳಲ್ಲಿ ಅಲ್ಪಾವಧಿ ಮತ್ತು ದೀರ್ಘಾವಧಿಯ ಏರಿಳಿತಗಳನ್ನು ಸುಗಮಗೊಳಿಸಲು. ಫೋರ್ತ್ ಒನ್, ರಾಷ್ಟ್ರಗಳ ಗುಂಪಿನ ನಡುವೆ ವಿನಿಮಯ ದರಗಳನ್ನು ನಿಗದಿಪಡಿಸಲಾಗುವುದು. ನಿರ್ವಹಿಸಲಾಗದ ಚರಕ ವಿನಿಮಯ ದರದ ವ್ಯವಸ್ಥೆಯ ಅಡಿಯಲ್ಲಿ ರಾಷ್ಟ್ರಗಳ ವಿತ್ತೀಯ ಅಧಿಕಾರಿಗಳು ವಿದೇಶಿ ವಿನಿಮಯ ಮಾರುಕಟ್ಟೆಗಳಲ್ಲಿ ಇದಕ್ಕಾಗಿ ಮಧ್ಯಪ್ರವೇಶಿಸುತ್ತಾರೆ. ಉತ್ತರ, ವಿನಿಮಯ ದರಗಳಲ್ಲಿ ಅಲ್ಪಾವಧಿ ಏರಿಳಿತಗಳನ್ನು ಸುಗಮವಾಗಲು ಗೊಳಿಸಲಾಗುತ್ತದೆ. 66. ಹೊಂದಿಕೊಳ್ಳುವ ವಿನಿಮಯ ವ್ಯವಸ್ಥೆಯ ಅಡಿಯಲ್ಲಿ ವಿನಿಮಯ ದರವನ್ನು ಇದರ ಮೂಲಕ ನಿರ್ಧರಿಸಲಾಗುತ್ತದೆ. ಫಸ್ಟ್ ಒನ್, ರಾಷ್ಟ್ರದ ವಿತ್ತೀಯ ಅಧಿಕಾರಿಗಳು. ಸೆಕೆಂಡ್ ಒನ್, ಚಿನ್ನದ ಬೆಲೆ. ಥರ್ಡ್ ಒನ್, ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆ ಸಂಸ್ಥೆಗಳು. ಫೋರ್ತ್ ಒನ್, ವಿನಿಮಯ ಮಧ್ಯಸ್ಥಿಕೆ. ಥರ್ಡ್ ಒನ್, ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆ ಸಂಸ್ಥೆಗಳು. ಹೊಂದಿಕೊಳ್ಳುವ ವಿನಿಮಯ ವ್ಯವಸ್ಥೆಯ ಅಡಿಯಲ್ಲಿ ವಿನಿಮಯ ದರವನ್ನು ಮತ್ತು ಅದರ ಮೂಲಗಳನ್ನು ನಿರ್ಧರಿಸಲಾಗುತ್ತದೆ. 66. ಮೂರನೇ ಉತ್ತರ ಸರಿಯಾಗಿದೆ. 67. ವ್ಯಾಪಾರದ ಕರಾರುಗಳನ್ನು ಹೀಗೆಂದು ವ್ಯಾಖ್ಯಾನಿಸಲಾಗಿದೆ. ಫಸ್ಟ್ ಒನ್, ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಅಸ್ತಿತ್ವದಲ್ಲಿರುವ ಸ್ಪರ್ಧೆಯ ಮಟ್ಟ. ಸೆಕೆಂಡ್ ಒನ್, ರಫ್ತು ಮತ್ತು ಆಮದು ನಡುವಿನ ವ್ಯತ್ಯಾಸಗಳು. ಥರ್ಡ್ ಒನ್, ರಫ್ತು ಮತ್ತು ಆಮದುಗಳ ನಡುವಿನ ಮೌಲ್ಯದಲ್ಲಿನ ವ್ಯತ್ಯಾಸಗಳು. ಫೋರ್ತ್ ಒನ್, ಆಮದುಗಳಿಗೆ ರಫ್ತುಗಳಿನ ವಿನಿಮಯವಾಗುವ ದರ. 67. ನಾಲ್ಕನೇ ಉತ್ತರ ಸರಿಯಾಗಿದೆ. ವ್ಯಾಪಾರ ಕರಾರುಗಳಿಗೆ ಹೀಗೆ ವ್ಯಾಖ್ಯಾನಿಸಲಾಗಿದೆ. ಅಂದರೆ ಆಮದು ಮತ್ತು ರಫ್ತುಗಳ ವಿನಿಮಯವಾಗುವ ದರ ಅಂದರೆ ಒಂದು ವಸ್ತುವನ್ನು ಕೊಟ್ಟು ಇನ್ನೊಂದು ವಸ್ತುವನ್ನು ತೆಗೆದುಕೊಳ್ಳುವ ವಿನಿಮಯ ದರವಾಗಿರುತ್ತದೆ. ನೆಕ್ಸ್ಟ್ 68. ನೆರೆಗೆ ಬರೆ ಎಳೆಯುವ ನೀತಿ ಇದರ ಸುಂಕ ಬಳಕೆಯನ್ನು ಸೂಚಿಸುತ್ತದೆ. ಫಸ್ಟ್ ಒನ್, ದೇಶದ ವ್ಯಾಪಾರ ಸಮತೋಲನವನ್ನು ಸುಧಾರಿಸುವುದು. ಸೆಕೆಂಡ್ ಒನ್, ನಿರುದ್ಯೋಗ ನಿರ್ಮೂಲನೆ. ಥರ್ಡ್ ಒನ್, ವಿದೇಶಿ ವಿನಿಮಯ ಗಳಿಸುವುದು. ಫೋರ್ತ್ ಒನ್, ಅತ್ಯಾಧುನಿಕ ತಂತ್ರಜ್ಞಾನವನ್ನು ಆಮದು ಮಾಡಿಕೊಳ್ಳುವುದು. ಸರಿಯಾದ ಉತ್ತರ 1, ದೇಶದ ವ್ಯಾಪಾರ ಸಮತೋಲನಗಳನ್ನು ಸುಧಾರಿಸುವುದು. ನೆಕ್ಸ್ಟ್ 69. ಕಾರ್ಲ್ ಮಾರ್ಕ್ಸ್ ಪ್ರಕಟಿಸಿದ ಕೆಳಗಿನ ಪುಸ್ತಕಗಳು ಅವುಗಳ ಮೊದಲ ಪ್ರಕಟಣೆಯ ಕಾಲಾನುಕ್ರಮದಲ್ಲಿ ಜೋಡಿಸಿರಿ. ಫಸ್ಟ್ ಒನ್, ದಿ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ. ಸೆಕೆಂಡ್ ಒನ್, ದಾಸ್ ಕ್ಯಾಪಿಟಲ್. ಥರ್ಡ್ ಒನ್, ದಿ ಪಾವರ್ಟಿ ಆಫ್ ಫಿಲಾಸಫಿ. ಫೋರ್ತ್ ಒನ್, ದಿ ಸಿವಿಲ್ ವಾರ್ ಇನ್ ಫ್ರಾನ್ಸ್. ಸೂಕ್ತ ಕೋಡನ್ನು ಆಯ್ಕೆ ಮಾಡಿರಿ. ಇದರಲ್ಲಿ ಫಸ್ಟ್ ಒನ್, ದಿ ಪಾವರ್ಟಿ ಆಫ್ ಫಿಲಾಸಫಿ. ಸೆಕೆಂಡ್ ಒನ್, ದಿ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ. ಥರ್ಡ್ ಒನ್, ದಾಸ್ ಕ್ಯಾಪಿಟಲ್. ಫೋರ್ತ್ ಒನ್, ದಿ ಸಿವಿಲ್ ವಾರ್ ಇನ್ ಫ್ರಾನ್ಸ್. 1, 2, 3, 4 ಇದರಲ್ಲಿ 1ನೇ ಉತ್ತರ ಸರಿಯಾಗಿದೆ. ಸಿ, ಎ, ಬಿ, ಡಿ ಈ ಉತ್ತರ ಸರಿಯಾಗಿದೆ. 17. ಪರಿಕಲ್ಪನೆಯ ಪಟ್ಟಿ 1 ಸಂಬಂಧಿಸಿದಂತೆ ಅರ್ಥಶಾಸ್ತ್ರ ಹೆಸರು ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ. ಪಟ್ಟಿ 1 ಮತ್ತು ಪಟ್ಟಿ 2ರಲ್ಲಿ ಪಟ್ಟಿ 1ರಲ್ಲಿ ಎ, ಸಂಪೂರ್ಣ ಪ್ರಯೋಜನೆ. ಇದರ ಸಂಪೂರ್ಣ ಪ್ರಯೋಜನೆ. ಬಿ, ಅಪ್ರಿಮಲ್ ಕರೆನ್ಸಿ ಪ್ರದೇಶ. ಸಿ, ಕೊಳ್ಳುವ ಶಕ್ತಿಯ ಸರಿಸಮಾನತೆ. ಡಿ, ಸುಂಕ ಕೋಟ. ಪಟ್ಟಿ ಬಿ, ರಾಬರ್ಟ್ ಮುಂಡೆಲ್. ಸೆಕೆಂಡ್, ಆಡಮ್ ಸ್ಮಿತ್. ಥರ್ಡ್, ಜಾಕೋಬ್ ವೈನರ್. ಫೋರ್ತ್, ಗುಸ್ತಾವ್ ಕ್ಯಾಸೆಲ್. ಇದರಲ್ಲಿ ಸರಿಯಾದ ಉತ್ತರ ಫೋರ್ತ್ ಒನ್, ಎ - ಸೆಕೆಂಡ್, ಸಂಪೂರ್ಣ ಪ್ರಯೋಜನೆ ಮತ್ತು ಆಡಮ್ ಸ್ಮಿತ್ ಅವರ ಈ ಹೇಳಿಕೆಯನ್ನು ನೀಡಿದ್ದಾರೆ. ಬಿ -1 ಅಂದರೆ ಅಪ್ರಿಮಲ್ ಕರೆನ್ಸಿ ಪ್ರದೇಶ, ರಾಬರ್ಟ್ ಮುಂಡೆಲ್. ಸಿ, ಕೊಳ್ಳುವ ಶಕ್ತಿಯ ಪರಿಣಾಮ, ಗುಸ್ತಾವ್ ಕ್ಯಾಸೆಲ್ ಅವರು ನೀಡಿದ್ದಾರೆ. ಡಿ, ಸುಂಕ ಕೋಟ, ಜಾಕೋಬ್ ವೈನರ್ ಅವರು ನೀಡಿದ್ದಾರೆ. 70ನೇ ಕ್ವಶನದಲ್ಲಿ
4ನೇ ಉತ್ತರ ಸರಿಯಾಗಿದೆ. 71 ಭಾರತದ ರಾಷ್ಟ್ರೀಯ ರಕ್ಷಣೆ ಇದಕ್ಕೆ ಒಂದು ಉದಾಹರಣೆಯಾಗಿದೆ. ಖಾಸಗಿ ಸರಕು, ಬಿ ಕ್ಲಬ್ ಸರಕು, ಸಿ ಸಾರ್ವಜನಿಕ ಸರಕು, ಡಿ ಸಾಮಾನ್ಯ ಸಂಪನ್ಮೂಲ. ಭಾರತ ರಾಷ್ಟ್ರೀಯ ರಕ್ಷಣೆ ಒಂದು ಸಾರ್ವಜನಿಕ ಸರಕುಗಳಲ್ಲಿ ಒಂದು ಉದಾಹರಣೆಯಾಗಿದೆ. ಇದರಲ್ಲಿ ಉತ್ತರ 3 ಸರಿಯಾಗಿದೆ. 72 ಋಣಾತ್ಮಕ ಬಾಹ್ಯತವನ್ನು ಎದುರಿಸಲು ವಿಧಿಸಲಾಗುವ ತೆರಿಗೆಗಳನ್ನು ಹೀಗೆಂದು ಕರೆಯುತ್ತಾರೆ. ಫಸ್ಟ್ ಒನ್ ಪರೋಕ್ಷ ತೆರಿಗೆ, ಸೆಕೆಂಡ್ ಒನ್ ಉಡುಗೊರೆ ತೆರಿಗೆ, ಥರ್ಡ್ ಒನ್ ಸರಿಪಡಿಸುವ ತೆರಿಗೆ, ಫೋರ್ತ್ ಒನ್ ಅಪರಾಧಿ ತೆರಿಗೆ. ಇದರಲ್ಲಿ ಉತ್ತರ ಸರಿಪಡಿಸುವ ತೆರಿಗೆ 72 ಸರಿಯಾಗಿದೆ. 73 ಉತ್ಪಾದಿಸುವ ಪ್ರಮಾಣಗಳ ಅಥವಾ ವಿಧಿಸುವ ಬೆಲೆಗಳ ಬಗ್ಗೆ ಮಾರುಕಟ್ಟೆಯಲ್ಲಿನ ಸಂಸ್ಥೆ ನಡುವಿನ ಒಪ್ಪಂದವೆಂದರೆ ಫಸ್ಟ್ ಒನ್ ಕಾರ್ಟೆಲ್, ಸೆಕೆಂಡ್ ಒನ್ ರಹಸ್ಯ ಒಪ್ಪಂದ, ಥರ್ಡ್ ಒನ್ ದ್ವಿಸ್ವಾಮ್ಯ, ಫೋರ್ತ್ ಒನ್ ಏಕಸ್ವಾಮ್ಯ. ಇದರಲ್ಲಿ ಉತ್ತರ ರಹಸ್ಯ ಒಪ್ಪಂದ. ನೆಕ್ಸ್ಟ್ ಒನ್ 74 ಸಮತೋಲಿತವಾದ ಬಜೆಟ್ ಗುಣವನ್ನು ಮೊದಲು ಯಾವ ಹಿನ್ನೆಲೆಯಲ್ಲಿ ರೂಪಿಸಲಾಯಿತು? ಫಸ್ಟ್ ಒನ್ ಶಾಸ್ತ್ರೀಯ ವಿಶ್ಲೇಷಣೆ, ಸೆಕೆಂಡ್ ಒನ್ ಕ್ಲೀನಿಸಿಯನ್ ವಿಶ್ಲೇಷಣೆ, ಥರ್ಡ್ ಒನ್ ನ್ಯೂ ಕ್ಲೀನಿಸಿಯಲ್ ವಿಶ್ಲೇಷಣೆ, ಫೋರ್ತ್ ಒನ್ ಮ್ಯಾಕ್ಸಿಯನ್ ವಿಶ್ಲೇಷಣೆ. ಉತ್ತರ ಸೆಕೆಂಡ್ ಕ್ಲೀನಿಸಿಯನ್ ವಿಶ್ಲೇಷಣೆ. 75 ತೆರಿಗೆ ಆಧಾರದ ಗಾತ್ರ ಹೆಚ್ಚಳದೊಂದಿಗೆ ತೆರಿಗೆ ದರ ಹೆಚ್ಚಾಗುವುದನ್ನು ಹೀಗೆಂದು ಕರೆಯಲಾಗುತ್ತದೆ. ಫಸ್ಟ್ ಒನ್ ಹಿಂಜರಿತ ತೆರಿಗೆ, ಸೆಕೆಂಡ್ ಪ್ರಸ್ತಾವಿಕ ತೆರಿಗೆ, ಥರ್ಡ್ ಒನ್ ಪ್ರಗತಿಪರ ತೆರಿಗೆ. ಡಿ ಡಿಗ್ರೆಸಿವ್ ತೆರಿಗೆ. 75 ಉತ್ತರ 3 ಪ್ರಗತಿಪರ ತೆರಿಗೆ ಸರಿಯಾಗಿದೆ. 76 ಬಂಡವಾಳ ವೆಚ್ಚವು ಫಸ್ಟ್ ಒನ್ ಒಟ್ಟು ಬೇಡಿಕೆಯ ವರ್ಧನೆ, ಸೆಕೆಂಡ್ ಒನ್ ಖಾಸಗಿ ಖರ್ಚಿನಲ್ಲಿ ಹೆಚ್ಚಳ, ಥರ್ಡ್ ಒನ್ ದೀರ್ಘಾವಧಿ ಪೂರೈಕೆ ಉತ್ಪನ್ನಗಳು ಹೆಚ್ಚಳಗಳನ್ನುಂಟು ಮಾಡುತ್ತವೆ. ಇದರಲ್ಲಿ ಫೋರ್ತ್ ಒನ್ ಸರಿಯಾದ ಉತ್ತರ 1, 2, 3 ಉತ್ತರ ಸರಿಯಾಗಿವೆ. 77 ಕ್ಯಾಪಿಟಲ್ ಲೆವಿ ವಿಧಾನ ಪ್ರತಿಪಾದಿಸಿದವರು ಡೇವಿಡ್ ರಿಕಾರ್ಡೋ. 77 3ನೇ ಉತ್ತರ ಸರಿಯಾಗಿದೆ. 78 ಹೇಳಿಕೆಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ಮತ್ತು ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ. ಪ್ರತಿಪಾದನೆ ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಡಿಜಿಟಲ್ ರೂಪಾಯಿಗಳನ್ನು ರೂಪಾಯಿ ಅಥವಾ ಇನ್ನರ್ ಎಂದು ಕರೆಯಲಾಗುತ್ತದೆ. ಕಾರಣ ಭಾರತೀಯ ರೂಪಾಯಿ ಡಿಜಿಟಲ್ ಆವೃತ್ತಿ RBIನ ಪಾವತಿಯ ಮೂಲ ಸೌಕರ್ಯ ಮತ್ತು ಹಣಕಾಸು ನೀತಿಯ ಸಂಪೂರ್ಣವಾಗಿ ಸಂಯೋಜಿಸಲಾಗಿದೆ. ಆಯ್ಕೆಗಳು ಎ ಮತ್ತು ಆ ಎರಡು ಸರಿಯಾಗಿದೆ ಮತ್ತು ಆರ್ ಮತ್ತು ಎ ಎರಡು ಸರಿಯಾಗಿ ವಿವರಣೆಯಾಗಿದೆ. ಸೆಕೆಂಡ್ ಒನ್ ಎ ಮತ್ತು ಆರ್ ಎರಡು ಸರಿಯಾಗಿದೆ, ಆದರೆ ಆರ್ ಮತ್ತು ಎಯು ಸರಿಯಾದ ವಿವರಣೆ ಅಲ್ಲ. ಥರ್ಡ್ ಒನ್ ಎ ತಪ್ಪಾಗಿದೆ ಆದರೆ ಆರ್ ಸರಿಯಾಗಿದೆ. ಫೋರ್ತ್ ಒನ್ ಎ ಸರಿಯಾಗಿದೆ ಆದರೆ ಆರ್ ತಪ್ಪಾಗಿದೆ. ಈ ಹೇಳಿಕೆಗಳಲ್ಲಿ ಸೆಕೆಂಡ್ ಒನ್ ಆಪ್ಷನ್ಸ್ ಸರಿಯಾಗಿದೆ. ಎ ಮತ್ತು ಆರ್ ಎರಡೂ ಸರಿಯಾಗಿದೆ, ಆದರೆ ಆರ್ ಮತ್ತು ಎಯ ಸರಿಯಾದ ವಿವರಣೆಯಲ್ಲ. 79 ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಮತ್ತು ಸರಿಯಾದ ಉತ್ತರಗಳನ್ನು ಆರಿಸಿ. ಎ ಅಬಕಾರಿ ತೆರಿಗೆ, ಬಿ ದಂಡಗಳು, ಸಿ ಬಂಡವಾಳ ವಹಿವಾಟ ತೆರಿಗೆ, ಡಿ ಸೇವಾ ತೆರಿಗೆ. ಫಸ್ಟ್ ಒನ್ ಕೇಬಲ್ ಆಪರೇಟ್ ಸೇವೆಗಳು, ಸೆಕೆಂಡ್ ಒನ್ ಇಕ್ವಿಟಿ ಆಧಾರಿತ ಮ್ಯೂಚುವಲ್ ಫಂಡ್ಗಳು, ಥರ್ಡ್ ಒನ್ ಮದ್ಯ, ಫೋರ್ತ್ ಒನ್ ಸಂಚಾರ ನಿಯಮಗಳ ಉಲ್ಲಂಘನೆ. ಇದರಲ್ಲಿ ಸರಿಯಾದ ಉತ್ತರವೇನೆಂದರೆ ಥರ್ಡ್ ಒನ್ A-3 ಅಂದರೆ ಎ = ಅಬಕಾರಿ ತೆರಿಗೆ ಅಂದರೆ ಮದ್ಯಕ್ಕೆ ಬರ್ತೈತೆ. ಬಿ = ದಂಡಗಳು, ಇವು ಅದಕ್ಕೆ ಬರ್ತಾವೆ ಅಂದ್ರೆ ಸಂಚಾರಿ ನಿಯಮ ಉಲ್ಲಂಘನೆಗಳು. ಸಿ = ಭದ್ರತಾ ವಹಿವಾಟು ತೆರಿಗೆ 2 ಇಕ್ವಿಟಿ ಆಧಾರ ಮತ್ತು ಮ್ಯೂಚುವಲ್ ಫಂಡ್ಗಳನ್ನು ಬರ್ತೈತಿ. ಡಿ = ಸೇವಾ ತೆರಿಗೆ, ಡಿ = ಫಸ್ಟ್ ಒನ್ ಕೇಬಲ್ ಆಪರೇಟ್ ಸೇವೆಗಳು. ನೆಕ್ಸ್ಟ್ 80 ಕ್ವಶನ್ ನಂಬರ್ 80 ಆದಾಯ ವೆಚ್ಚವು ಇವುಗಳನ್ನು ಒಳಗೊಂಡಿರುತ್ತದೆ.
ಫಸ್ಟ್ ಒನ್ ಬಡ್ಡಿ ಪಾವತಿಗಳು, ಸೆಕೆಂಡ್ ಒನ್ ಸಹಾಯಧನಗಳು, ಥರ್ಡ್ ಒನ್ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಅನುದಾನ, ಫೋರ್ತ್ ಒನ್ ಬಂಡವಾಳ ಹಿಂತೆಗೆತ, ಫಿಫ್ತ್ ಒನ್ ರೈಲ್ವೆಯಲ್ಲಿ ಹೂಡಿಕೆ. ಆನ್ಸರ್ ಫಸ್ಟ್ ಒನ್ ಒಂದು ಮಾತ್ರ, ಸೆಕೆಂಡ್ ಫೋರ್ತ್ ಮತ್ತು ಫಿಫ್ತ್ ಮಾತ್ರ, ಥರ್ಡ್ ಒನ್ 1 ಮತ್ತು 2 ಮತ್ತು 3 ಮಾತ್ರ, ಫೋರ್ತ್ ಒನ್ 3 ಮತ್ತು 4 ಮಾತ್ರ. ಇದರಲ್ಲಿ ಸರಿಯಾದ ಉತ್ತರ 3, 1, 2 ಮತ್ತು 3 ಮಾತ್ರ ಸರಿಯಾಗಿವೆ. 81 ಯಾವಾಗ ಎಕ್ಸ್ ದೇಶದಲ್ಲಿ ಆರ್ಥಿಕ ಬೆಳವಣಿಗೆಯು ಅಗತ್ಯವಾಗಿ ಸಂಭವಿಸುತ್ತದೆ? ಫಸ್ಟ್ ಒನ್ ವಿಶ್ವದ ಆರ್ಥಿಕತೆಯಲ್ಲಿ ತಾಂತ್ರಿಕ ಪ್ರಗತಿ, ಸೆಕೆಂಡ್ ಎಕ್ಸ್ ದೇಶದಲ್ಲಿ ಜನಸಂಖ್ಯೆಯ ಬೆಳವಣಿಗೆ, ಥರ್ಡ್ ಒನ್ ಎಕ್ಸ್ ದೇಶಗಳ ಬಂಡವಾಳ ಸಂಗ್ರಹಣೆ, ಫೋರ್ತ್ ಒನ್ ವಿಶ್ವ ಆರ್ಥಿಕತೆಯಲ್ಲಿ ವ್ಯಾಪಾರದ ಪ್ರಮಾಣದ ಬೆಳವಣಿಗೆ. ಸರಿಯಾದ ಉತ್ತರ 3 ಎಕ್ಸ್ ದೇಶಗಳ ಬಂಡವಾಳ ಸಂಗ್ರಹಣೆ. 82 ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗಿಲ್ಲ? ಫಸ್ಟ್ ಒನ್ ಸುವರ್ಣ ಯುಗ, ಶ್ರೀಮತಿ ಜಾನ್ ರಾಬಿನ್ಸನ್. ಸೆಕೆಂಡ್ ಒನ್ ಶೇಖರಣೆಯ ಸುವರ್ಣ ನಿಯಮ, ಎಡ್ಮಂಡ್ ಫೆಲ್ಟ್. ಥರ್ಡ್ ಒನ್ ಸ್ಥಿರ ಸ್ಥಿತಿಯ ಬೆಳವಣಿಗೆ, ರಾಬರ್ಟ್ ಸೋಲೋ. ಫೋರ್ತ್ ಒನ್ ಕಡಿಮೆ ಆದಾಯ. 82 ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗಿಲ್ಲ? ಉತ್ತರ ಕಡಿಮೆ ಆದಾಯ ಸಮಸ್ಥಿತಿಯ ಟ್ರಾಪ್. ಟಿ.ಆರ್. ಮಾಲ್ಥಸ್ ಅವರ ಹೇಳಿಕೆಯು 4ನೇ ಉತ್ತರ ಸರಿಯಾಗಿದೆ. 83 ಕೆಳಗಿನ ಯಾವ ಅರ್ಥಶಾಸ್ತ್ರಜ್ಞರು ಲಾಭ ನಾವೀನ್ಯತೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು? ಉತ್ತರ 4 ಶುನ್ಪಿಟರ್. ನೆಕ್ಸ್ಟ್ ಒನ್ 84 ಫಾರ್ವರ್ಡ್ ಲಿಂಕನ್ನು ಮತ್ತು ಬ್ಯಾಕ್ವರ್ಡ್ ಲಿಂಕ್ಗಳನ್ನು ಕೆಳಕಂಡ ಯಾವ ಸಿದ್ಧಾಂತವನ್ನು ವಿವರಿಸಲಾಗಿದೆ? ಫಸ್ಟ್ ಒನ್ ಅಸಮತೋಲಿತ ಬೆಳವಣಿಗೆ, ಸೆಕೆಂಡ್ ಒನ್ ಸಮತೋಲಿತ ಬೆಳವಣಿಗೆ, ಥರ್ಡ್ ಒನ್ ಬಿಗ್ ಪುಷ್ ಅಪ್ರೋಚ್, ಫೋರ್ತ್ ಒನ್ ಸಮತೋಲಿತ ಬೆಳವಣಿಗೆ ಮತ್ತು ಅಸಮತೋಲಿತ ಬೆಳವಣಿಗೆ. ಇದರಲ್ಲಿ ಉತ್ತರ ಫಸ್ಟ್ ಒನ್ ಅಸಮತೋಲಿತ ಬೆಳವಣಿಗೆ ಸರಿಯಾಗಿದೆ. 85 ಐತಿಹಾಸಿಕ ಭೌತಿಕವಾದ ಸಿದ್ಧಾಂತ ಇವರಿಗೆ ಸಂಬಂಧಿಸಿದೆ? ಫಸ್ಟ್ ಒನ್ ಆಲ್ಫ್ರೆಡ್ ಮಾರ್ಷಲ್, ಸೆಕೆಂಡ್ ಒನ್ ಆಡಮ್ ಸ್ಮಿತ್, ಥರ್ಡ್ ಒನ್ ಕಾರ್ಲ್ ಮಾರ್ಕ್ಸ್, ಫೋರ್ತ್ ಒನ್ ಟಿ.ಆರ್. ಮಾಲ್ಥಸ್. ಉತ್ತರ 3 ಸರಿಯಾಗಿದೆ, ಕಾರ್ಲ್ ಮಾರ್ಕ್ಸ್. 86 ಸುಸ್ಥಿರತೆಯ ಪ್ರಾಥಮಿಕ ಗುರಿಗಳು ಯಾವುವು? ಕೆಳಗೆ ಕೊಟ್ಟಿರುವ ಕೋಡ್ಗಳಿಂದ ಉತ್ತರಗಳನ್ನು ಆರಿಸಿ ಬರೆಯಿರಿ. ಎ ಬಡತನ ಮತ್ತು ಹಸಿವು ಅಂತ್ಯ, ಬಿ ಶಿಕ್ಷಣ ಮತ್ತು ಆರೋಗ್ಯ ಉತ್ತಮ ಗುಣಮಟ್ಟ, ಸಿ ಲಿಂಗ ಸಮಾನತೆಯನ್ನು ಸಾಧಿಸುವುದು, ಡಿ ಉದ್ಯೋಗಗಳು ಪ್ರಬಲ ಆರ್ಥಿಕತೆಗಳು ಮತ್ತು ಪರಿಸರ ಸಂರಕ್ಷಣೆಗಳನ್ನು ಉತ್ತೇಜಿಸುವುದು. ಕೋಡ್ ಫೋರ್ತ್ ಒನ್ ಸರಿಯಾಗಿದೆ. ಎ ಬಿ ಸಿ ಡಿ ಮತ್ತು ಎಲ್ಲ 4 ಮಲ್ಟಿಪಲ್ ಚಾಯ್ಸ್ನಲ್ಲಿ ಬರುವ 4 ಉತ್ತರಗಳು ಸರಿಯಾಗಿವೆ ಎಂಬುದನ್ನು 86ನೇ ಕ್ವಶನ್ ಉತ್ತರಿಸುತ್ತದೆ. 87 SDGಗಳು ಪ್ರಗತಿಯನ್ನು 87 SDGಗಳ ಪ್ರಗತಿಯನ್ನು ಮೇಲ್ವಿಚಾರಣೆ ಮಾಡುವ ಜವಾಬ್ದಾರಿಯನ್ನು ಭಾರತದಲ್ಲಿ ಯಾವ ಸಂಸ್ಥೆಯನ್ನು ನೀಡಲಾಗಿದೆ? ಫಸ್ಟ್ ಒನ್ ರಿಸರ್ವ್ ಬ್ಯಾಂಕ್, ಸೆಕೆಂಡ್ ಒನ್ ಕೇಂದ್ರಿತ ಅಂಕಿ ಅಂಶಗಳ ಸಂಸ್ಥೆ, ಥರ್ಡ್ ಒನ್ ನೀತಿ ಆಯೋಗ, ಫೋರ್ತ್ ಒನ್ ಯೋಜನಾ ಆಯೋಗ. ಸರಿಯಾದ ಉತ್ತರ 3 ನೀತಿ ಆಯೋಗ. 88 ಕ್ಯಾಲೋರಿಗಳು ಮತ್ತು ಪೋಷಣೆ ಆಧಾರಿತ ಬಡತನದ ಮಾಪನ ವಿಧಾನಗಳನ್ನು ನೀಡಿದವರು ಯಾರು? ಫಸ್ಟ್ ಒನ್ ತೆಂಡೂಲ್ಕರ್ ಸಮಿತಿ, ಸೆಕೆಂಡ್ ಒನ್ ರಂಗರಾಜನ್ ಸಮಿತಿ, ಥರ್ಡ್ ಒನ್ ಅಭಿಜಿತ್ ಬ್ಯಾನರ್ಜಿ ಸಮಿತಿ, ಫೋರ್ತ್ ಒನ್ ಶಿವರಾಮ್ ಸಮಿತಿ. ಸರಿಯಾದ ಉತ್ತರ 2 ರಂಗರಾಜನ್ ಸಮಿತಿ. 89 ಈ ಕೆಳಗಿನವುಗಳಲ್ಲಿ ಯಾವ ದೀರ್ಘಾವಧಿಯ ಬೆಳವಣಿಗೆಯನ್ನು ಸೋಲೋ ಮಾದರಿಯಲ್ಲಿ ಮಾಡಲಾದ ಊಹೆಗಳಾಗಿದೆ? ಫಸ್ಟ್ ಒನ್ ಬಹು ಸಂಯೋಜಿತ ಸರಕುಗಳ ಉತ್ಪಾದನೆ, ಸೆಕೆಂಡ್ ಏಕ ಸಂಯೋಜಿತ ಸರಕುಗಳ ಉತ್ಪಾದನೆ, ಥರ್ಡ್ ಒನ್ ಬದಲಾವಣೆಗಳಾಗದ ಬೆಲೆ ಮತ್ತು ವೇತನ, ಫೋರ್ತ್ ಒನ್ ಕಾರ್ಮಿಕರ ತಾತ್ಕಾಲಿಕ ಪೂರ್ಣ ಉದ್ಯೋಗ. ಸರಿಯಾದ ಉತ್ತರ 2 ಏಕ ಸಂಯೋಜಿತ ಸರಕು ಉತ್ಪಾದನೆ. ನೆಕ್ಸ್ಟ್ ಒನ್
90 ಪಟ್ಟಿ 1 ಮತ್ತು ಪಟ್ಟಿ 2ರಲ್ಲಿ ಹೊಂದಿರುವ ಮತ್ತು ಕೆಳಗೆ ನೀಡಲಾದ ಕೋಡ್ಗಳನ್ನು ಸರಿಯಾಗಿ ಉತ್ತರಗಳನ್ನು ಆಯ್ಕೆ ಮಾಡಿ. ಪಟ್ಟಿ 1 ಮತ್ತು ಪಟ್ಟಿ 2 ಇದರಲ್ಲಿ ಕಂಡುಬರುವ ಸರಿಯಾದ ಉತ್ತರ 3. 91 ಕೆಳಗಿನವುಗಳ ಕಾಲಾನುಕ್ರಮಗಳಲ್ಲಿ ಜೋಡಿಸಿ ಬರೆಯಿರಿ. IDBI ಸ್ಥಾಪನೆ 2 ICICI ಸ್ಥಾಪನೆ 3 IFCI ಸ್ಥಾಪನೆ 4th one IRBI ಸ್ಥಾಪನೆ. ಸರಿಯಾದ ಉತ್ತರ 2. 92 ಹಣದ ಪರಿಣಾಮ ಸಿದ್ಧಾಂತವನ್ನು ಮೊದಲು ಪ್ರತಿಪಾದಿಸಿದವರು ಯಾರು? ಹಣದ ಪರಿಣಾಮ ಸಿದ್ಧಾಂತವನ್ನು ಮೊದಲು ಪ್ರತಿಪಾದಿಸರು ಡ್ಯಾವನ್ ಜೋಟಿ. ಸೆಕೆಂಡ್ ಒನ್ ಡೇವಿಡ್ ರಿಕಾರ್ಡೋ. ಥರ್ಡ್ ಒನ್ JS ಮಿಲ್. ಫೋರ್ತ್ ಒನ್ ಡೇವಿಡ್ ಹೂಮ್. ಸರಿಯಾದ ಉತ್ತರ ಡ್ಯಾವನ್ ಜಾಟಿ ಇವರು ಪ್ರತಿಪಾದಿಸಿದ್ದಾರೆ. 93 ಆರ್ಥಿಕತೆಯಲ್ಲಿ ಹಣದ ಪೂರೈಕೆಯನ್ನು ಈ ಕೆಳಗಿನವುಗಳಲ್ಲಿ ಯಾವುದರ ಮೂಲಕ ಪ್ರಯತ್ನಿಸಲಾಗುತ್ತದೆ? ಫಸ್ಟ್ ಒನ್ OMOಗಳ ಬ್ಯಾಂಕು ದರ, ರೆಪೋ ದರ. ಸೆಕೆಂಡ್ ಒನ್ ಬ್ಯಾಂಕುಗಳಿಗೆ ATM. 93 ಆರ್ಥಿಕತೆಯಲ್ಲಿ ಹಣದ ಪೂರೈಕೆ ಈ ಕೆಳಗಿನವುಗಳಲ್ಲಿ ಯಾವುದರ ಮೂಲಕ ನಿಯಂತ್ರಿಸಲು ಪ್ರಯತ್ನಿಸಲಾಗುತ್ತದೆ? ಫಸ್ಟ್ ಒನ್ OMOಗಳು. ಬ್ಯಾಂಕ್ ದರ, ರೆಪೋ ದರ. ಸೆಕೆಂಡ್ ಒನ್ ಬ್ಯಾಂಕುಗಳಿಂದ ATMಗಳನ್ನು ಪ್ರಚುರಗೊಳಿಸುವುದು. ಥರ್ಡ್ ಒನ್ ಕ್ರೆಡಿಟ್ ಕಾರ್ಡ್ಗಳ ಬಳಕೆಯನ್ನು ಉತ್ತೇಜಿಸದಿರುವುದು. ಫೋರ್ತ್ ಒನ್ UPI ಮತ್ತು ಇತರ ICT ಆಧಾರಿತ ಹಣಕಾಸು ವಹಿವಾಟುಗಳನ್ನು ಉತ್ತೇಜಿಸುವುದು. 93 ಉತ್ತರ ಫಸ್ಟ್ ಒನ್ OMAಗಳು ಮತ್ತು ಬ್ಯಾಂಕ್ ದರ ಮತ್ತು ರೆಪೋ ದರಗಳು ಕಂಡುಬರುತ್ತವೆ. 94 ಪ್ರತಿಪಾದನೆ ಎ ಮತ್ತು ಆರ್ ಎಂದು ಹೆಸರಿಸಲಾದ ಎರಡು ಹೇಳಿಕೆಗಳ ಕೆಳಗೆ ನೀಡಲಾಗುತ್ತದೆ. ಸಮರ್ಥನೆ ಎ ಹಣವು ಮೌಲ್ಯ ಸಂಗ್ರಹಗಳಾಗಿವೆ. ಕಾರ್ಯನಿರ್ವಹಣೆ 94ನೇ ಕ್ವೆಶ್ಚನ್. ಪ್ರತಿಪಾದನೆ ಎ ಮತ್ತು ಆರ್ ಎಂಬ ಹೆಸರಿಸಲಾಗಿದೆ. ಎರಡು ಹೇಳಿಕೆಗಳನ್ನು ಕೆಳಗೆ ನೀಡಲಾಗಿದೆ. ಸಮರ್ಥನೆ ಎ ಹಣದ ಮೌಲ್ಯ. ಬಿ ಸಾರ್ವಜನಿಕ ತಮ್ಮ ಸಂಪತ್ತನ್ನು 94 ಪ್ರತಿಪಾದನೆ ಎ ಮತ್ತು ಆರ್ ಎಂದು ಹೆಸರಿಸಲಾದ ಎರಡು ಹೇಳಿಕೆಗಳನ್ನು ಕೆಳಗೆ ನೀಡಲಾಗಿದೆ. ಸಮರ್ಥನೆ ಎ ಹಣವು ಮೌಲ್ಯದ ಸಂಗ್ರಾಹಕವಾಗಿ ಕಾರ್ಯನಿರ್ವಹಿಸುತ್ತದೆ. ಕಾರಣ ಆರ್ ಸಾರ್ವಜನಿಕರು ತಮ್ಮ ಸಂಪತ್ತನ್ನು ಹಣದ ರೂಪದಲ್ಲಿ ಇರಿಸಿಕೊಳ್ಳಬಹುದು. ಫಸ್ಟ್ ಒನ್ ಎ ಮತ್ತು ಆರ್ ಎರಡು ಸರಿಯಾಗಿದೆ. ಸೆಕೆಂಡ್ ಒನ್ ಎ ಸರಿಯಾಗಿದೆ ಆದರೆ ಆರ್ ತಪ್ಪಾಗಿದೆ. ಥರ್ಡ್ ಒನ್ ಎ ಮತ್ತು ಆರ್ ಎರಡು ಸರಿಯಾಗಿದೆ ಮತ್ತು ಆರ್ ಮತ್ತು ಎಯು ಸರಿಯಾದ ವಿವರಣೆಯಾಗಿದೆ. ಫೋರ್ತ್ ಒನ್ ಎ ಮತ್ತು ಆರ್ ಎರಡು ಸರಿಯಲ್ಲ. ಸರಿಯಾದ ಉತ್ತರ 3. ಎ ಮತ್ತು ಆರ್ ಎರಡು ಸರಿಯಾಗಿದೆ ಮತ್ತು ಆರ್ ಮತ್ತು ಎ ಸರಿಯಾದ ವಿವರಣೆಯಲ್ಲ. 95 ಈ ಕೆಳಗಿನ ಯಾವ ಅಂಶವು ಹಣದ ಚಲಾವಣೆಯ ವೇಗದ ಮೇಲೆ ಪರಿಣಾಮ ಬೀರುತ್ತದೆ? ಫಸ್ಟ್ ಒನ್ ಹಣದ ಪಾವತಿಯ ಘಟಕ. ಸೆಕೆಂಡ್ ಒನ್ ಆರ್ಥಿಕ ವ್ಯವಹಾರಗಳ ಸ್ವರೂಪ. ಥರ್ಡ್ ಒನ್ ದ್ರವ್ಯತೆಗೆ ಆದ್ಯತೆ. ಫೋರ್ತ್ ಒನ್ ವಿಳಂಬಿತ ಆದಾಯ ರಸೀದುಗಳು. ಸರಿಯಾದ ಉತ್ತರ 3 ದ್ರವ್ಯತೆಗೆ ಆದ್ಯತೆ. 96 ಈ ಕೆಳಗಿನವುಗಳಲ್ಲಿ ಕಾಲಾನುಕ್ರಮಗಳಾಗಿ ಜೋಡಿಸಿ ಬರೆಯಿರಿ. ಫಸ್ಟ್ ಒನ್ ಹಣದ ಪ್ರಮಾಣ ಸಿದ್ಧಾಂತ. ಸೆಕೆಂಡ್ ಒನ್ ದ್ರವ್ಯತೆಯ ಆದ್ಯತೆಯ ಸಿದ್ಧಾಂತ. ಥರ್ಡ್ ಒನ್ ಕೇಂಬ್ರಿಡ್ಜ್ನ ನಗದು ಬ್ಯಾಲೆನ್ಸ್ ವಿಧಾನ. ಫೋರ್ತ್ ಒನ್ ಹಣದ ಆಧುನಿಕ ಪ್ರಮಾಣದ ಸಿದ್ಧಾಂತ. ಈ ಕೆಳಗಿನಲ್ಲಿ ನೀಡಿದ ಕೋಡ್ಗಳನ್ನು ಸರಿಯಾಗಿ ಉತ್ತರವನ್ನು ಆಯ್ಕೆ ಮಾಡಬೇಕು. ಸರಿಯಾದ ಉತ್ತರ ಸೆಕೆಂಡ್ ಒನ್. ಫಸ್ಟ್ ಥರ್ಡ್ ಸೆಕೆಂಡ್ ಫೋರ್ತ್ ಯೂಸ್ ಕಾಲಾನುಕ್ರಮದಲ್ಲಿ ಬರೆದರೆ ಸರಿಯಾದ ಉತ್ತರವಾಗುತ್ತದೆ ಸೆಕೆಂಡ್ ನಂಬರ್. 97 ಭಾರತದ ವಿಮಾವಲಯ ನಿಯಂತ್ರಕವು ಈ ಕೆಳಗಿನಲ್ಲಿ ಯಾವುದು ಆಗಿದೆ? IRDA. ಸರಿಯಾದ ಉತ್ತರ 3. 98 ಲಿಕ್ವಿಡಿಟಿ ಡ್ರಾಪ್ ಇದಕ್ಕೆ ಸಂಬಂಧಿಸಿದೆ. ಸೆಕೆಂಡ್ ಒನ್ ಹಣದ ಬೇಡಿಕೆಯ ಕಾರ್ಯ. 99 ಹಣದ ಸಟ್ಟ ವ್ಯಾಪಾರ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ. ಸರಿಯಾದ ಉತ್ತರ ಅಪರಿಮಿತ. ಲಾಸ್ಟ್ ಒನ್ ಕ್ವೆಶ್ಚನ್ 100 ಹಣಕಾಸಿನ ಒಳಗೊಳ್ಳುವಿಕೆ
ಮತ್ತು ಅದರಿಂದ ಸಮಾನ ಅಭಿವೃದ್ಧಿಗಳನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಫಲಿತಾಂಶವಾಗಿದೆ? ಫಸ್ಟ್ ಒನ್, ಸ್ವಸಹಾಯ ಗುಂಪು ನಡುವಿನ ಸಂಪರ್ಕ. ಸೆಕೆಂಡ್ ಒನ್, ಬ್ಯಾಂಕು